ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯರಗಟ್ಟಿ ಪಟ್ಟಣದಲ್ಲಿ ಕಳ್ಳತನ ತಡೆಗಟ್ಟಲು ಪೊಲೀಸ್ ಇಲಾಖೆ ದಿಟ್ಟ ಕ್ರಮ ಕೈಗೊಳ್ಳಬೇಕು, ಸಾರ್ವಜನಿಕರ ಒಕ್ಕೊರಲಿನಿಂದ ಆಗ್ರಹ ಮಾಡಲಾಗಿದೆ. ಎಸ್ ವೀಕ್ಷಕರೇ, ಇಂದು ಯರಗಟ್ಟಿ ಪಟ್ಟಣದಲ್ಲಿ ಸರಣಿ ಕಳ್ಳತನದ ವಿರುದ್ಧ ಸವದತ್ತಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿ ಕಳ್ಳತನದ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲು ಸಾರ್ವಜನಿಕರು ಒಕ್ಕೊರಲಿನಿಂದ ಆಗ್ರಹ ಮಾಡಿದ್ದಾರೆ. ನಂತರ ಯರಗಟ್ಟಿ ತಹಸೀಲ್ದಾರ್ ಎಂವಿ ಗುಂಡಪ್ಪಗೋಳ ದೂರವಾಣಿ ಮುಖಾಂತರ ಮಾತನಾಡಿ ವಿಷಯ ತಿಳಿಗೊಳಿಸಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂದಕ್ಕೆ ಪಡೆದಿದ್ದಾರೆ. ಏನು ತುಳು ಮಾಡ್ಯಾರ? ಇನ್ನು ಒಂದು ಆಡ್ರಿ ಒಂದು ಹೊಂತ ಮರ್ರಿ. ಎಷ್ಟು ಗಂಟೆಗೆ? 12:30 ರೀ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಕೊಟ್ಟನ್ರಿ. ಏನು ಮಾಡ್ರಿ ಅವ್ರು ಪೊಲೀಸರು? ಅವ್ರ CC ಕ್ಯಾಮ್ರಾ ಚೆಕ್ ಮಾಡ್ರಿ, ಅಲ್ಲಿ ಸಿಗಲಿಲ್ರಿ. ಹಾಂ, ಮತ್ತೇನು ಹೇಳಿರ? ಮತ್ತೇನು ಹೇಳಿಲ್ರಿ, ಒಟ್ಟು ಚೆಕ್ ಮಾಡೋಣ ಅಂತ ಅಂದಾರ್ರಿ. ತುಡುಗಾಗೈತಿ? ಅಂಗಡಿ ತುಡುಗಾಗೈತಿ. ಮಟ್ಟ ಯಾವುದು ರಿಕವರಿಲ್ಲ, ಏನಿಲ್ಲ. 40 ಮೋಟ್ರ್ ಹೋಗ್ಯಾವ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸ್ ಸ್ಟೇಷನ್ಗೆ. ಆ ಕಂಪ್ಲೇಂಟ್ದಾಗ ಬರೀ 9 ಕಂಪ್ಲೇಂಟ್ ತೊಗೊಂಡಾರ. ಹಿಂಗೆ ರಿಕವರ್ ಆಗ್ತೀನಿ ಕೊಡ್ತೀನಿ ಅಂತ ಹೇಳ್ಯಾರ. ಇದು ಮಟ್ಟ ಫೋನ್ ಹಚ್ಚಿದ್ರು ಹುಡುಕಾತೀವಿ ನೋಡಾತೀವಿ ಮಾಡಾತೀವಿ ಅಂತ ಇದನ್ನು ಹೇಳ್ತಾರೆ ಅವರು. ಮುರುಗೋಡ್ಗೆ ಮುಂದೆ 4-5 ಸಲ ಹೋಗಿ ಭೇಟಿಯಾಗಿ ಕೇಳಿ ಬಂದಿದೆ. ಆಮೇಲೆ ಫೋನಲ್ಲಿ ಡೈಲಿ ಕಾಂಟ್ಯಾಕ್ಟ್ ಮಾಡ್ಕೊಂತಿದ್ರು, ಒಂದೊಂದು ರಿಸೀವ್ ಮಾಡ್ತಾರೆ, ಒಂದೊಂದು ಫೋನ ರಿಸೀವ್ ಮಾಡೋದು. ಒಂದು 8 ತಿಂಗಳಾಗ್ತದೆ. ಈ ವೇಳೆ ಸುರೇಶ್ ಬಂಟನೂರ, ಸಂತೋಷ್ ಆದಿಮನಿ, ನಜೀರ್, ನದಾಫ್, ರಾಜು ಗೋಕಾಕ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.